ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತೇವೆ. ಅಲ್ಲಿ ಒಬ್ಬರು ಆಕ್ಸಿಡೆಂಟ್ ಆಗಿ ಒದ್ದಾಡಿ ಕಷ್ಟಪಡುತ್ತಿರುತ್ತಾರೆ. ಕೂಡಲೇ ಅಲ್ಲಿ ಸೇರಿ ಬಂದಿರುವ ಜನರನ್ನ ನೋಡಿ ಏನು ಕೇಳುತ್ತೇವೆ? ನಂಬರ್ 108 ಆಂಬ್ಯುಲೆನ್ಸ್ಗೆ ಯಾರಾದರೂ ಫೋನ್ ಮಾಡಿದ್ದೀರಾ ಎಂಬುದಾಗಿ ಕೇಳುತ್ತೇವೆ. ಈ ಆಂಬ್ಯುಲೆನ್ಸ್ನ ಕುರಿತಾದ ಯೋಚನೆ ನಮಗೆ ಯಾವಾಗ ಬರುತ್ತದೆ? ಯಾರಾದರೂ ಒಬ್ಬರು ಗಾಯಪಟ್ಟು ಬಿದ್ದಿರುವಾಗಲೋ, ಇಲ್ಲವೇ ಯಾರಾದರೂ ಒಬ್ಬರು ಸೀರಿಯಸ್ ಆಗಿರುವಾಗಲೋ ಈ ಯೋಚನೆ ನಮ್ಮಲ್ಲಿ ಬರುತ್ತದೆ. ಆಂಬ್ಯುಲೆನ್ಸ್ ಬಂದು ಆ ಗಾಯಾಳುವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಸೇರಿಸಿದ ಸ್ವಲ್ಪ ಕ್ಷಣದಲ್ಲೇ ಆ ಆಂಬ್ಯುಲೆನ್ಸ್ನ ಕುರಿತಾದ ಯೋಚನೆ ನಮ್ಮನ್ನು ಬಿಟ್ಟು ಹೋಗಿಬಿಡುತ್ತದೆ. ಮತ್ತೆ ಯಾವಾಗಲಾದರೂ ಬೇರೊಂದು ಎಮರ್ಜೆನ್ಸಿ ಕೇಸ್ ಬಂದಾಗ ಮಾತ್ರವೇ ಈ ಆಂಬ್ಯುಲೆನ್ಸ್ ನೆನಪಿಗೆ ಬರುತ್ತದೆ. ಅಲ್ಲಿಯವರೆಗೂ ಅದನ್ನು ಮರೆತು ಬಿಡುತ್ತೇವೆ. ಇಂದು ಅನೇಕರಿಗೆ ಕರ್ತನ ಕುರಿತಾದ ಆಲೋಚನೆ ಸಹ ಹಾಗೆಯೇ ಇರುವಂಥದ್ದಾಗಿದೆ. ಯಾವುದೋ ಒಂದು ಸಮಸ್ಯೆ ಬರುವಾಗಲೋ ಅಥವಾ ಅದನ್ನು ನಿಭಾಯಿಸಲು ಸಾಧ್ಯವಾಗದೆ ಕಷ್ಟಪಡುವಾಗ ಮಾತ್ರವೇ ಕರ್ತನ ಕುರಿತಾದ ನೆನಪು ಉಂಟಾಗುತ್ತದೆ. ಒಂದು ಸಾರಿ ಅವರ ಅಗತ್ಯತೆ ಪೂರೈಸಿದ ತಕ್ಷಣವೇ ಆತನನ್ನು ಹಾಗೆಯೇ ಮರೆತು ಬಿಡುತ್ತಾರೆ. ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವ ಭಾಗ್ಯವನ್ನು ನಾವು ಹೊಂದಿದ್ದೇವೆ. ಆತನು ನಮ್ಮೆಲ್ಲರನ್ನು ತನ್ನ ಸ್ವಂತ ಮಕ್ಕಳನ್ನಾಗಿಯೇ ಸ್ವೀಕರಿಸಿಕೊಂಡಿದ್ದಾನೆ. ಹೀಗಿರುವಲ್ಲಿ ಅವಸರವಾದ ಅವಶ್ಯಕತೆಗೆ ಮಾತ್ರವೇ ಆಂಬ್ಯುಲೆನ್ಸ್ನ ಹಾಗೆ ಅವರನ್ನು ಉಪಯೋಗಿಸುವುದು ಎಷ್ಟು ಸರಿ? ಒಬ್ಬ ತಂದೆಯು ತನ್ನ ಮಗುವಿಗಾಗಿ ಯಾವಾಗಲೂ ಜೊತೆಯಲ್ಲಿರುವನು. ಆದರೆ ಒಂದು ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಬಂದು ಹೋಗುತ್ತದೆ. ದೇವರಿಗೂ ಮತ್ತು ನಮಗೂ ಇರಬೇಕಾದ ಸಂಬಂಧವು ಒಬ್ಬ ತಂದೆ ಮತ್ತು ಮಗುವಿನ ನಡುವಿನ ಸಂಬಂಧವಾಗಿ ಇರಬೇಕೇ ಹೊರತು ಒಂದು ಆಂಬ್ಯುಲೆನ್ಸ್ಗೂ ಮತ್ತು ರೋಗಿಗೂ ನಡುವೆ ಇರಬೇಕಾದ ಸಂಬಂಧವಾಗಿ ಇರಲೇಬಾರದು. ದೇವರೊಂದಿಗೆ ಇರಬೇಕಾದ ಸಂಬಂಧದಲ್ಲಿ ನೀವು ಒಂದು ರೋಗಿಯ ಹಾಗೆ ಇದ್ದರೆ ನೀವು ಆತನನ್ನು ಅಗತ್ಯತೆ ಬಂದಾಗ ಮಾತ್ರ ಹುಡುಕುವರಾಗಿರುವಿರಿ. ಹಾಗಲ್ಲದೆ ಆತನೊಂದಿಗೆ ನಿಮ್ಮ ಸಂಬಂಧವು ಒಬ್ಬ ತಂದೆ ಮತ್ತು ಮಗುವಿನ ನಡುವೆ ಇರುವ ಸಂಬಂಧದ ಹಾಗೆ ಇದ್ದರೆ ನೀವು ಯಾವಾಗಲೂ ಆತನ ಜೊತೆ ಸಂಚರಿಸುವವರಾಗಿರುವಿರಿ. ಸತ್ಯವೇದದಲ್ಲಿ ಅನೋಕನು 300 ವರ್ಷ ದೇವರೊಂದಿಗೆ ಸಂಚರಿಸಿದನು. ಆದ ಕಾರಣ ಕರ್ತನು ಆತನನ್ನು ತೆಗೆದುಕೊಂಡದ್ದರಿಂದ ಅವನು ಕಾಣದೇ ಹೋದನು ಎಂಬುದಾಗಿ ಆದಿಕಾಂಡ 5:24 ಬರೆಯಲ್ಪಟ್ಟಿದೆ. 300 ವರ್ಷ ಕರ್ತನೊಂದಿಗೆ ಸಂಚರಿಸುವುದೆಂಬುದು ಸಾಮಾನ್ಯವಾದ ಮಾತಲ್ಲ. 50ರಿಂದ 60 ವರ್ಷದ ಜೀವಿತದಲ್ಲೇ ನಾವು ಆತನೊಂದಿಗೆ ಸಂಚರಿಸಲು ಎಷ್ಟೋ ಬಾರಿ ತಡವರಿಸುತ್ತೇವೆ. ಆದರೆ ಅನೋಕನು ಆತನ ಅನ್ಯೋನ್ಯತೆಯಲ್ಲಿ ಸಂಚರಿಸಿದನು. ನೋಹನು ಸಹ ಹಾಗೆಯೇ ಕರ್ತನ ಅನ್ಯೋನ್ಯತೆಯಲ್ಲಿ ಸಂಚರಿಸುವವನಾಗಿದ್ದನು. ಜಗತ್ತೆಲ್ಲ ಪಾಪದಲ್ಲಿ ಮುಳುಗಿರುವಾಗ ನೋಹನು ಆತನೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅಬ್ರಹಾಮನು ಕೂಡ ಆತನೊಂದಿಗೆ ಸಂಚರಿಸಿದನು. ಇದರೊಂದಿಗೆ ನನ್ನ ಸ್ನೇಹಿತ ಎಂಬುದಾಗಿ ಹೆಸರನ್ನು ಪಡೆದುಕೊಂಡನು. ಹೀಗೆ ಹೇಳುತ್ತಾ ಹೋಗುವುದಾದರೆ ಅನೇಕರು ಕರ್ತನೊಂದಿಗೆ ಅನ್ಯೋನ್ಯವಾಗಿ ಸಂಚರಿಸಿ ಆತನಿಂದ ಉನ್ನತ ಸ್ಥಿತಿಗೆ ಏರಿಸಲ್ಪಟ್ಟದನ್ನು ಸತ್ಯವೇದ ಪೂರ್ತಿಯಾಗಿ ನಾವು ಕಾಣಬಹುದು. ಇವರೆಲ್ಲರ ಸಂಬಂಧವು ಒಬ್ಬ ತಂದೆ ಮತ್ತು ಮಗುವಿನ ನಡುವಿನ ಸಂಬಂಧವಾಗಿತ್ತೇ ಹೊರತು ಒಬ್ಬ ರೋಗಿ ಮತ್ತು ಆಂಬ್ಯುಲೆನ್ಸ್ನ ನಡುವಿನ ಸಂಬಂಧವಾಗಿರಲಿಲ್ಲ. ಕರ್ತನು ನಿಮ್ಮೊಂದಿಗಿರಬೇಕಾಗಿರುವಂಥ ಆತನ ಸಂಬಂಧವು ತಂದೆ ಮತ್ತು ಮಗುವಿನ ನಡುವಿನ ಸಂಬಂಧವಾಗಿರಬೇಕೆಂಬುದಾಗಿ ನಿಮ್ಮಿಂದ ಎದುರು ನೋಡುತ್ತಿದ್ದಾನೆ. ನೀವು ಈಗ ಒಬ್ಬ ರೋಗಿಯಂತೆ ಸಂಬಂಧವನ್ನು ಆತನೊಂದಿಗೆ ಹೊಂದಿದ್ದೀರಾ? ಇಲ್ಲವೇ ಆತನ ಮಗುವಿನ ಹಾಗೆ ಸಂಬಂಧವನ್ನು ಕಾಪಾಡಿಕೊಂಡಿದ್ದೀರಾ? ರೋಗಿಯ ಇಲ್ಲವೇ ಆತನ ಮಗುವ? ಯೋಚಿಸಿ ನೋಡಿರಿ.